ಚಾಮರಾಜನಗರ ತಾಲೂಕಿನ ದೇಮಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮಂಜುನಾಥ್ ಅವರು ಗೆಲುವು ಸಾಧಿಸಿದ್ದಾರೆ. ತಮ್ಮ ಎದುರಾಳಿಯಾಗಿದ್ದ ಶಿವಮಲ್ಲಪ್ಪ ಅವರನ್ನು 173 ಮತಗಳ ಅಂತರದಲ್ಲಿ ಸೋಲಿಸಿದ ಮಂಜುನಾಥ್ ಎಂಬ ಯುವ ನಾಯಕ ಪ್ರಭಾವಿ ವ್ಯಕ್ತಿಯೊಬ್ಬರನ್ನು ಪರಾಭವಗೊಳಿಸಿದ ಅಭ್ಯರ್ಥಿಯಾಗಿದ್ದಾರೆ. ಪರಾಜಿತ ಅಭ್ಯರ್ಥಿ ಶಿವಮಲ್ಲಪ್ಪ ಅವರು 3 ವರ್ಷ ಅವಧಿಗೆ ಇದೇ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದು ಅಧ್ಯಕ್ಷರು ಕೂಡ ಆಗಿದ್ರು. ಕಳೆದ ಅವಧಿಯಲ್ಲಿ ಅವರ ಪತ್ನಿಯನ್ನು ನಿಲ್ಲಿಸಿ ಗೆಲ್ಲಿಸಿದ್ರು. ಇದೀಗ ಗ್ರಾಮದ ನಿವಾಸಿಗಳು ಮಂಜುನಾಥ್ ಅವರನ್ನು ಆಯ್ಕೆ ಮಾಡುವ ಮೂಲಕ ಒಂದು ಕುಟುಂಬದ ರಾಜಕಾರಣಕ್ಕೆ ತೆರೆ ಎಳೆದಿದ್ದಾರೆ. ತಮ್ಮನ್ನು ಗೆಲ್ಲಿಸಿದ ಗ್ರಾಮಸ್ಥರ ನಿರೀಕ್ಷೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಿ ಅಗತ್ಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ತಾವು ಬದ್ಧರಾಗಿರುವುದಾಗಿ ವಿಜೇತ ಅಭ್ಯರ್ಥಿ ಮಂಜುನಾಥ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 2 ಹಂತಗಳಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಗಳ ಮತ ಎಣಿಕೆ ಇಂದು ರಾಜ್ಯವ್ಯಾಪಿ ನಡೆಯುತ್ತಿದ್ದು, ಫಲಿತಾಂಶಕ್ಕಾಗಿ ಗ್ರಾಮೀಣ ಜನರು ಕುತೂಹಲದಿಂದ ಕಾಯುತ್ತಿದ್ದಾರೆ. ರಾಜ್ಯದ 5,728 ಗ್ರಾಮ ಪಂಚಾಯಿತಿಗಳ 91,339 ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೆಸಲಾಗಿದ್ದು, ಈ ಪೈಕಿ 8,074 ಸ್ಥಾನಗಳಿಗೆ ಅವಿರೋಧವಾಗಿ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಉಳಿದ ಸದಸ್ಯರ ಆಯ್ಕೆಗಾಗಿ ಡಿಸೆಂಬರ್ 22 ಮತ್ತು 27ರಂದು 2 ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆದಿತ್ತು. ಮೊದಲ ಹಂತದಲ್ಲಿ 82.4% ಹಾಗೂ ಎರಡನೇ ಹಂತದಲ್ಲಿ 80.71% ಮತದಾನ ನಡೆದಿತ್ತು. ಮೈಸೂರು ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆದಿದ್ದು, ಮೈಸೂರು ತಾಲೂಕಿನ ಮತ ಎಣಿಕೆಯು ವಾಲ್ಮೀಕಿ ರಸ್ತೆಯಲ್ಲಿರುವ ಮಹಾರಾಣಿ ಕಾಲೇಜಿನಲ್ಲಿ ನಡೆದಿದೆ. ವಿವಿಧೆಡೆ ಈಗಾಗಲೇ ಫಲಿತಾಂಶ ಹೊರಬಿದ್ದಿದ್ದು, ರಾಜಕೀಯ ನಾಯಕರ ಆಪ್ತರಾಗಿದ್ದ ಕೆಲವರು ಸೋತು ಹೊಸಬರು ಗೆದ್ದಿರುವ ಪ್ರಸಂಗಗಳು ಜರುಗಿವೆ. ಮೈಸೂರು ತಾಲೂಕಿನ ಆನಂದೂರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿದ್ದ ಶಾಸಕ ಜಿಟಿ ದೇವೇಗೌಡ ಅವರ ಆಪ್ತ ಎನ್ಬಿ ಮಂಜು ಸೋಲನ್ನಪ್ಪಿದ್ದಾರೆ. ತಮ್ಮ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ತುಳಸಿರಾಮ್ ಅವರ ವಿರುದ್ಧ ಮಂಜು ಸೋಲುಂಡಿದ್ದಾರೆ. ತುಳಸಿರಾಮ್ 380 ಮತಗಳನ್ನು ಪಡೆದಿದ್ದು, ಈ ಹಿಂದೆ 3 ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಮತ್ತು ಒಮ್ಮೆ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜಯ ಸಾಧಿಸಿದ್ದ ಮಂಜು 312 ಮತಗಳನ್ನು ಪಡೆದರು. ಹುಣಸೂರು ತಾಲೂಕಿನ ಹಳೇಬೀಡು ಗ್ರಾಮ ಪಂಚಾಯಿತಿಗೆ ಸ್ಪರ್ಧಿಸಿದ್ದ ಶ್ರುತಿ ಎಂಬುವವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿಗೆ ಸಮನಾದ ಮತಗಳನ್ನು ಪಡೆದಿದ್ದು, ಅಂತಿಮವಾಗಿ ಶ್ರುತಿ ಲಾಟರಿ ಮೂಲಕ ಗೆಲುವು ಸಾಧಿಸಿದ್ದಾರೆ. ಹುಣಸೂರಿನ ಚೆಲ್ಲಹಳ್ಳಿ ಗ್ರಾಮದ ಲಕ್ಷ್ಮಿ ಎಂಬುವವರು ಸಹ ಲಾಟರಿ ಮೂಲಕ ಆಯ್ಕೆಯಾಗಿದ್ದಾರೆ. ಹುಣಸೂರು ತಾಲೂಕಿನ ಆದಿವಾಸಿ ಜನಾಂಗದ ಅಣ್ಣಯ್ಯ ಎಂಬ ಅಭ್ಯರ್ಥಿ ಹರಳಹಳ್ಳಿ ಕ್ಷೇತ್ರದಲ್ಲಿ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ರಾಜನಾಯ್ಕ ಅವರನ್ನು ಸೋಲಿಸಿ ಅಚ್ಚರಿಯ ಗೆಲುವು ದಾಖಲಿಸಿದ್ದಾರೆ. ಈ ಚುನಾವಣೆಯಲ್ಲಿ ಸೋಲನುಭವಿಸಿದ ರಾಜನಾಯ್ಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿದ್ದರು. ಗ್ರಾಮ ಪಂಚಾಯಿತಿ ಚುನಾವಣೆಗಳ ಫಲಿತಾಂಶವನ್ನು ರಾಜಕೀಯ ಪಕ್ಷಗಳ ಆಧಾರಿತ ಚುನಾವಣೆ ಎಂಬಂತೆ ಸುದ್ದಿ ಮಾಧ್ಯಮಗಳು ಪ್ರಸಾರ ಮಾಡುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಎಚ್ಚರಿಕೆ ನೀಡಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯು ಪಕ್ಷರಹಿತವಾದ ಚುನಾವಣೆಯಾಗಿದೆ. ಆದರೆ ಇಂದು ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ಟಿವಿ ವಾಹಿನಿಗಳಲ್ಲಿ ರಾಜಕೀಯ ಪಕ್ಷಗಳ ಆಧಾರಿತ ಚುನಾವಣೆ ಎಂಬಂತೆ ಪ್ರಸಾರ ಮಾಡಲಾಗುತ್ತಿದೆ. ಇದರಿಂದಾಗಿ ಜನರಿಗೆ ತಪ್ಪು ಮಾಹಿತಿ ನೀಡಿದಂತಾಗುತ್ತದೆ ಎಂದು ಚುನಾವಣಾ ಆಯೋಗ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ರೀತಿ ಆಧಾರವಿಲ್ಲದೆ ಫಲಿತಾಂಶವನ್ನು ಪಕ್ಷವಾರು ವರ್ಗೀಕರಿಸಿ ಪ್ರಸಾರ ಮಾಡಬಾರದು ಎಂದು ರಾಜ್ಯದ ಎಲ್ಲ ಟಿವಿ ವಾಹಿನಿಗಳು, ರೇಡಿಯೋ ಸಂಸ್ಥೆಗಳು ಮತ್ತು ಪತ್ರಿಕಾ ಮಾಧ್ಯಮಗಳಿಗೆ ನಿರ್ದೇಶನ ನೀಡುವಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ರಾಜ್ಯ ಚುನಾವಣಾ ಆಯೋಗದ ಅಧೀನ ಕಾರ್ಯದರ್ಶಿ ಮನವಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವವರು ಸ್ವತಂತ್ರ ಅಭ್ಯರ್ಥಿಗಳಾಗಿರುತ್ತಾರೆ. ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಹೆಸರನ್ನಾಗಲಿ, ಚಿಹ್ನೆಗಳನ್ನಾಗಲಿ, ಬಾವುಟಗಳನ್ನಾಗಲಿ ಅಭ್ಯರ್ಥಿಗಳು ಬಳಕೆ ಮಾಡುವಂತಿಲ್ಲ ಎಂಬ ನಿಯಮವಿದೆ. ಹಾಗಿರುವಾಗ ರಾಜಕೀಯ ಪಕ್ಷಗಳು ತಮ್ಮ ಬಲ ಹೆಚ್ಚಾಗಿದೆ ಎಂದು ತೋರಿಸಿಕೊಳ್ಳಲು ಹಾಗೂ ಆ ಮೂಲಕ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಗೆದ್ದಿರುವವರೆಲ್ಲ ನಮ್ಮ ಪಕ್ಷದಿಂದ ಬೆಂಬಲಿಸಲ್ಪಟ್ಟವರು ಎಂದು ಹೇಳಿಕೊಳ್ಳತೊಡಗುತ್ತವೆ. ಇದು ನಿಯಮಬಾಹಿರ ಎಂದು ಸ್ಪಷ್ಟಪಡಿಸಿರುವ ರಾಜ್ಯ ಚುನಾವಣಾ ಆಯೋಗವು ಇದೀಗ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ಸುದ್ದಿಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಈ ನಿರ್ದೇಶನವನ್ನು ನೀಡಿದೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 11ನೇ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ಕರುಣಾಮಯಿ ವಿಷ್ಣು ಅಭಿಮಾನಿ ಬಳಗ, ವಿಷ್ಣು ಸೇನಾ ಸಮಿತಿ ಹಾಗೂ ಮೈಸೂರಿನ ಗಾಂಧಿ ಸ್ಕ್ವೇರ್ ಚಾಲಕರ ಸಂಘದ ವತಿಯಿಂದ ಇಂದು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಉದ್ಯಾನವನದಲ್ಲಿ ವಿಷ್ಣುವರ್ಧನ್ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು.
ಸಮಾರಂಭವನ್ನು ಉದ್ಘಾಟಿಸಿದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅತ್ಯುತ್ತಮ ನಟರಾಗಿದ್ದು, ಅವರ ಪ್ರತಿಯೊಂದು ಚಿತ್ರಗಳು ಕುಟುಂಬ ಪ್ರಧಾನವಾಗಿತ್ತಲ್ಲದೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಿದ್ವು. ಅನೇಕ ಕಲಾವಿದರಿಗೆ ವಿಷ್ಣು ಸ್ಫೂರ್ತಿಯಾಗಿದ್ದು, ಅವರ ಸರಳತೆ ಪ್ರತಿಯೊಬ್ಬರಿಗೂ ಮಾದರಿ. ಇಂಥ ಮೇರು ನಟನ ಜಯಂತಿಯನ್ನು ರಾಜ್ಯ ಸರ್ಕಾರ ಆಚರಿಸಬೇಕು. ಆ ಮೂಲಕ ಯುವ ಕಲಾವಿದರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಮುಖ್ಯವಾಹಿನಿಗೆ ತರಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಬಿಎಲ್ ಭೈರಪ್ಪ, ನಗರ ಪಾಲಿಕೆ ಸದಸ್ಯ ಮಾವಿ ರಾಮ್ಪ್ರಸಾದ್, ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್, ಇಟ್ಟಿಗೆಗೂಡು ಕನ್ನಡ ಸಮಿತಿಯ ಅಧ್ಯಕ್ಷರಾದ ಎನ್ ನೀಲಕಂಠ, ವಿಷ್ಣು ಅಭಿಮಾನಿ ಬಳಗದ ಅಧ್ಯಕ್ಷರಾದ ರಾಜೇಶ್, ಬಸವಣ್ಣ, ಮಂಜು, ಮಹದೇವ್, ಪಾತಿ ಫೌಂಡೇಶನ್ನ ಅಧ್ಯಕ್ಷರಾದ ಎಂಡಿ ಪಾರ್ಥಿಸಾರಥಿ, ಚಾಲಕರ ಸಂಘದ ಅಧ್ಯಕ್ಷರಾದ ಮುಬರಕ್, ಬಿ ಸುರೇಶ್ ಬಾಬು ಮತ್ತಿತರರು ಪಾಲ್ಗೊಂಡಿದ್ದರು. ವಿಷ್ಣುವರ್ಧನ್ ಬರೀ ಕನ್ನಡ ನಾಡು ಅಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ಶ್ರೇಷ್ಠ ಕಲಾವಿದನಾಗಿ ಪ್ರಪಂಚದಲ್ಲಿ ಹೊಮ್ಮಿದ ನಮ್ಮೂರಿನ ವಿಷ್ಣುವರ್ಧನ್ ಅವರ ಪ್ರತಿ ಪಾತ್ರಕ್ಕೂ ಜೀವ ತುಂಬುವುದನ್ನ ನಾವೆಲ್ಲರೂ ಕೂಡ ಅಷ್ಟು ಹಚ್ಚಿಕೊಂಡು ನೋಡ್ತಿದ್ದಂಥ ಕಾಲ ಇತ್ತು. ಒಬ್ಬ ಮನುಷ್ಯ, ಒಬ್ಬ ಕಲಾವಿದ ಎಲ್ಲ ಪಾತ್ರಗಳಿಗೂ ಜೀವ ತುಂಬುವ ವಿಚಾರ, ಅದು ಅಸಾಮಾನ್ಯವಾದಂಥ ಒಂದು ಪ್ರತಿಭೆ. ನಮಗೆ ವಿಶೇಷವಾಗಿ ವಿದ್ಯಾರಣ್ಯಪುರಮಿಂದ ಹಿಡಿದು ಮೈಸೂರಿನವರೆಗೆ ಅವನು ಹುಟ್ಟಿ ಬೆಳೆದ ಬಾಲ್ಯದಿಂದ ಹಿಡಿದು ಕೊನೆಯ ಸಾವು ಕೂಡ ಮೈಸೂರಲ್ಲಿ ಆಗುತ್ತಂಥದ್ದು ವಿಧಿ ಬರಹ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಒಪ್ಕೋಬೇಕಾಗುತ್ತೆ. 1992ರಲ್ಲಿ ನಾವು ತೆಗೆದಿದ್ದೀವಿ. ಆವಾಗ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಅವ್ರ ಸಂಭಾವನೆ ಇದ್ದಿದ್ದು ಬರೀ 31,000. ಆಮೇಲೆ ಅವರು 31 ಲಕ್ಷಕ್ಕೆ ಹೋದ್ರು, ಕೋಟಿಗೆ ಹೋದರು. ಅಂದರೆ ಬಿಗಿನಿಂಗಲ್ಲಿ ಹೇಳ್ತಾರೆ, ಕಿಲಾಡಿ ಕಿಟ್ಟು ಅಂತ ಒಂದು ಪಿಕ್ಚರ್ ತೆಗೆದ್ವಿ, ಆಮೇಲೆ ಕಳ್ಳ ಕುಳ್ಳ ಅಂತ ತೆಗೆದ್ವಿ. ಅವೆರಡೂ ನಮ್ಮದೇ ಪ್ರೊಡಕ್ಷನ್. ಸೊ ಹೀಗಾಗಿ ಅವ್ರಿಗೆ ನಮಗೆ ಬಹಳ ಅವಿನಾಭಾವ ಸಂಬಂಧ. ಭಾಳ ಹತ್ತಿರದಿಂದ ನಮ್ಮ ಮನೇಲಿ ಬರೋರು, ಕೂತ್ಕೊಳ್ಳೋರು, ಶೂಟಿಂಗ್ ಎಲ್ಲ ಮುಗಿದ ಮೇಲೆ ನಮ್ಮ ಅಣ್ಣ DPS ರಾವ್ ಅಂತ ಅವ್ರನ್ನ ಅಣ್ಣಾಜಿ ಅಂತ ಹೇಳ್ಬಿಟ್ಟು ಅವ್ರು ಬೆಟ್ಟ ಮೇಲೆ ಕೂತ್ಕೊಳ್ಳೋ ಪಕ್ಕದಲ್ಲಿ. ಮೈಸೂರಿನ ವಿಜಯನಗರದ 1ನೇ ಹಂತದ ಶ್ರೀಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಐಶ್ವರ್ಯ ಫೌಂಡೇಶನ್ ಹಾಗೂ ಪುಣ್ಯಕೋಟಿ ಸೇವಾ ಟ್ರಸ್ಟ್ನ ಸಹಯೋಗದಲ್ಲಿ ಕುವೆಂಪುರವರ 117ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ವಿಶೇಷ ಚೇತನ ಬಾಲಕನಿಗೆ ವೀಲ್ ಚೇರ್ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಐಶ್ವರ್ಯ ಫೌಂಡೇಶನ್ ಹಾಗೂ ಪುಣ್ಯಕೋಟಿ ಸೇವಾ ಟ್ರಸ್ಟ್ನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಲ್ ನಾಗೇಂದ್ರ, ಮಾಜಿ ಶಾಸಕರಾದ ವಾಸು, ವಿಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡ, ಐಶ್ವರ್ಯ ಫೌಂಡೇಶನ್ನ ಅಧ್ಯಕ್ಷರಾದ ಗೋಪಾಲ್ ಸ್ವಾಮಿ, ಕಾರ್ಯದರ್ಶಿ ಸತೀಶ್, ಪ್ರಾಧ್ಯಾಪಕರಾದ ಭೀಮರಾಜು ಈರೇಗೌಡ, ಪುಣ್ಯಕೋಟಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಹನುಮಂತೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ಎಲ್ ನಾಗೇಂದ್ರ ರವರು, ಸಾಹಿತ್ಯದ ಮೂಲಕ ಜಗತ್ತಿಗೆ ವಿಶ್ವ ಮಾನವ ಪರಿಕಲ್ಪನೆ ಪರಿಚಯಿಸಿದ ಕೀರ್ತಿ ಕುವೆಂಪುರವರಿಗೆ ಸಲ್ಲುತ್ತದೆ. ನಾಡಗೀತೆ, ರೈತಗೀತೆ ರಚನೆ, ಶ್ರೀರಾಮಾಯಣ ದರ್ಶನ ಮೂಲಕ ಕನ್ನಡ ಭಾಷೆಗೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಮಹಾನ್ ಕವಿ ಕುವೆಂಪುರವರು ಎಂದರು. ಮಾಜಿ ಶಾಸಕರಾದ ವಾಸುರವರು ಮಾತನಾಡಿ, ಕುವೆಂಪು ಜೀವಿತಾವಧಿಯಲ್ಲಿ ಮೈಸೂರು ಸಾಹಿತ್ಯ ಕ್ಷೇತ್ರ ಮತ್ತು ಮೈಸೂರು ವಿವಿ ಕೀರ್ತಿ ವಿಶ್ವ ಮಟ್ಟದಲ್ಲಿತ್ತು. ಇದನ್ನು ಉಳಿಸಿ ಕಾಪಾಡಿಕೊಳ್ಳುವ ಹೊಣೆ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಮೇಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಐಶ್ವರ್ಯ ಫೌಂಡೇಶನ್ನ ಅಧ್ಯಕ್ಷರಾದ ಗೋಪಾಲ ಸ್ವಾಮಿಯವರು ಕೂಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಆಚರಣೆ ಮಾಡಲಿಕ್ಕೋಸ್ಕರ ಸರ್ವ ಜನಾಂಗದ ಶಾಂತಿಯ ತೋಟದ ಸರ್ವ ಧರ್ಮದವರು, ಸರ್ವ ಜನಾಂಗದವರು ಇಲ್ಲಿ ತಾವೆಲ್ಲರೂ ಬಂದಿದ್ದೀವಿ. ಇದೊಂದು ರೀತಿಯಲ್ಲಿ ಶಾಂತಿಯ ತೋಟವೇ ಹೌದು ಅಂತಕ್ಕಂಥ ಮಾತನ್ನು ಹೇಳಿ, ಬಹುಶಃ ನಾವೆಲ್ಲ ಪುಣ್ಯವಂತರು. ಡಾಕ್ಟರ್ ಕುವೆಂಪುರವರ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸೋದಕ್ಕೆ ನನಗೆ ಹೆಮ್ಮೆ ಆಗಿದೆ, ಭಾಳ ಸಂತೋಷ ಆಗಿದೆ. ಬಹುಶಃ ಮೈಸೂರು ನಗರ ಅಂತ ಒಬ್ಬ ರಾಷ್ಟ್ರಕವಿ ಪಡೆದಂಥ ಒಂದು ಪುಣ್ಯ ನಗರ ಅಂಥೇಳಿ ಭಾಳಷ್ಟು ವಿಚಾರಗಳನ್ನು ಮಾತನಾಡಲಿಕ್ಕಿದ್ದರೂ ಅವರ ಬಗ್ಗೆ ಗಾಯನ ರೂಪದಲ್ಲಿ ಕೇಳುವಾಗ ಇಂಪಾಗತಕ್ಕಂಥದ್ದು ಬಹುಶಃ ನಮ್ಮ ಮಾತಿನಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲರೂ ಕುಳಿತಿರ್ತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಗಾಯನವನ್ನು ಕೇಳಲಿಕ್ಕೋಸ್ಕರ ಅದು ಮನಸ್ಸಿಗೆ ತಟ್ಟತಕ್ಕಂಥ, ಕಿವಿಗೆ ಇಂಪಾಗತಕ್ಕಂಥ ಹಾಡುಗಳನ್ನು, ಅದರಲ್ಲೂ
ಪುಣ್ಯಾಚರಣೆಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ಹಾಗೂ ಕನ್ನಡ ನಾಡಿನ ಆಸ್ತಿ. ಅವರ ಅಗಾಧ ಜ್ಞಾನ ಸಂಪತ್ತು ಇಂದಿನ ಹಾಗೂ ಮುಂದಿನ ಪೀಳಿಗೆಗಳಿಗೆ ದಾರಿದೀಪವಾಗುತ್ತದೆ ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಶ್ರೀಯುತರು ನಾ ಕಂಡ ಶ್ರೇಷ್ಠ ಕವಿಗಳ ಕಾದಂಬರಿಕಾರರು, ನಾಟಕಕಾರರು, ಹಿತಚಿಂತಕರು. ಕುವೆಂಪುರವರು ಬಹುಮುಖ ಪ್ರತಿಭೆ ಹೊಂದಿರತಕ್ಕಂಥ ವ್ಯಕ್ತಿತ್ವ. ಅತ್ಯಂತ ಸರಳ ಸಜ್ಜನಿಕೆಗೆ ಹೆಸರಾದಂಥ ಕುವೆಂಪುರವರು ಇವತ್ತು ಅವರ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕುವೆಂಪುರವರು ಕನ್ನಡದ 2ನೇ ರಾಷ್ಟ್ರಕವಿಯಾಗಿ ಅತ್ಯುನ್ನತ ರಾಷ್ಟ್ರ ಪ್ರಶಸ್ತಿಯಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು. ಇವತ್ತು ಐಶ್ವರ್ಯ ಫೌಂಡೇಶನ್ ವತಿಯಿಂದ ಮೈಸೂರು ವಿಜಯನಗರದಲ್ಲಿ ವಿಶ್ವಮಾನವ ಕುವೆಂಪುರವರ 117ನೇ ಜನ್ಮದಿನಾಚರಣೆಯನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಅದರಲ್ಲೂ ಐಶ್ವರ್ಯ ಫೌಂಡೇಶನ್ ಅಂತ ಈಗ 1 ತಿಂಗಳ ಹಿಂದೆ ಈಗ ನಾವು ವಿಜಯನಗರದ ಎಲ್ಲ ನನ್ನ ಸ್ನೇಹಿತರೆಲ್ಲ ಸೇರಿ ನನ್ನ ಮಗಳು ಐಶ್ವರ್ಯ ಅವಳ ಹೆಸರಲ್ಲಿ ಒಂದು ಐಶ್ವರ್ಯ ಫೌಂಡೇಶನ್ ಅಂತ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಒಂದು ಸಂಸ್ಥೆಯ ಮುಖಾಂತರ ಮೈಸೂರು, ಅದರಲ್ಲೂ ನಮ್ಮ ವಿಜಯನಗರ ಭಾಗದಲ್ಲಿ ಸ್ವಚ್ಛತೆಯ ಬಗ್ಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಉತ್ತಮವಾಗಿ ಯಾರು ಉತ್ತಮ ಅಂಕವನ್ನು ಗಳಿಸ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ಅವರಿಗೆ ಒಂದು ತಳ್ಳುವಂಥ ಗಾಡಿಯನ್ನು ಕೊಡುವಂಥ ವ್ಯವಸ್ಥೆ ಮತ್ತು ವಿಕಲಚೇತನರಿಗೆ ಅವರಿಗೆ ಬೇಕಾಗುವಂಥ ಸಲಕರಣೆಗಳನ್ನು ಕೊಡುವಂಥ ವ್ಯವಸ್ಥೆ ಮತ್ತು ನಮ್ಮ ನಗರವನ್ನು ಸ್ವಚ್ಛವಾಗಿ ಇಡುವಂಥ ಒಂದು ವ್ಯವಸ್ಥೆ ಮತ್ತು ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮವನ್ನು ಮಾಡೋದಕ್ಕೋಸ್ಕರ ನಾವು ಈ ಒಂದು ಐಶ್ವರ್ಯ ಫೌಂಡೇಶನನ್ನು ಹುಟ್ಟು ಹಾಕಿದ್ದೇವೆ. ಈ ಒಂದು ಐಶ್ವರ್ಯ ಫೌಂಡೇಶನಲ್ಲಿ ಯಾಕೆ ನಾವು ಸುಮಾರು ವರ್ಷದಿಂದ ನಾವು ಈ ಒಂದು ಸೇವಾ ಕಾರ್ಯಕ್ರಮವನ್ನು ನಾನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಲು ನಾವೆಲ್ಲ ಸ್ನೇಹಿತರು ಸೇರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಗೋಪಾಲ ಸ್ವಾಮಿ. ಮೈಸೂರಿನ ಪಡುವರಹಳ್ಳಿ ಬಳಿ ಇರುವ ಮಹಾರಾಣಿ ಕಾಲೇಜಿನಲ್ಲಿ ಇಂದು ನಡೆದ ಮೈಸೂರು ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಚುನಾವಣಾ ಫಲಿತಾಂಶ ತಿಳಿಯಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದು, ಅಲ್ಲಿ ಕೊರೋನಾ ಸುರಕ್ಷತಾ ಕ್ರಮಗಳು ಹೇಳೆ ಹೆಸರಿಲ್ಲದಂತಾಗಿದ್ದವು. ಅತ್ಯಂತ ಅಪಾಯಕಾರಿ ಎಂದು ಹೇಳಲ್ಪಟ್ಟಿರುವ ರೂಪಾಂತರಿ ಕೊರೋನಾ ವೈರಸ್ ನಮ್ಮ ಪಕ್ಕದ ನಗರವಾಗಿರುವ ರಾಜಧಾನಿ ಬೆಂಗಳೂರಿನ ಕೆಲವು ನಿವಾಸಿಗಳಿಗೆ ತಗುಲಿದ್ದು, ಈ ಸಂದರ್ಭದಲ್ಲಿ ಎಷ್ಟು ಎಚ್ಚರ ವಹಿಸಿದರೂ ಸಾಲದು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇಂದು ಮೈಸೂರಿನಲ್ಲಿ ಚುನಾವಣಾ ಫಲಿತಾಂಶ ತಿಳಿಯಲು ವಾಲ್ಮೀಕಿ ರಸ್ತೆಯಲ್ಲಿ ಜನರು ಜಮಾಯಿಸಿದ್ದ ರೀತಿ ನೋಡಿದರೆ ಯಾರಿಗಾದರೂ ಎದೆ ಜಲ್ಲೆನ್ನದೇ ಇರದು. ಅಲ್ಲಿ ಸೇರಿದ್ದ ಜನಸಮೂಹದಲ್ಲಿ ಬಹುಪಾಲು ಜನರು ಮಾಸ್ಕ್ ಧರಿಸಿರಲಿಲ್ಲ. ಧರಿಸಿದ್ದರೂ ಆ ಮಾಸ್ಕ್ ಮೂಗುಬಾಯಿಯನ್ನು ಮುಚ್ಚಿರಲಿಲ್ಲ. ಒಬ್ಬರಿಗೊಬ್ಬರು ಅಂಟಿಕೊಂಡಂತೆ ನಿಂತಿದ್ದರೂ ಸಾಮಾಜಿಕ ಅಂತರವಂತೂ ಅಲ್ಲಿ ಪಾಲಿಸಲ್ಪಡಲೇ ಇಲ್ಲ. ಮತ ಎಣಿಕಾ ಕೇಂದ್ರ ಒಳಗೆ ಮತ್ತು ಅದರ ಮುಂದಿನ ವಾಲ್ಮೀಕಿ ರಸ್ತೆಯ 2 ತುದಿಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿಕೊಂಡು ನಿಂತಿದ್ದರೇ ಹೊರತು ಅವರು ಅಷ್ಟು ದೊಡ್ಡ ಗುಂಪಿಗೆ ಕೊರೋನಾ ಪಾಠ ಹೇಳುವಂತಿರಲಿಲ್ಲ. ಮೈಸೂರು ಮಾತ್ರವಲ್ಲದೆ ಜಿಲ್ಲೆಯ ಉಳಿದೆಲ್ಲ ಮತ ಎಣಿಕಾ ಕೇಂದ್ರಗಳ ಬಳಿಯಲ್ಲೂ ಇದೇ ಬಗೆಯ ಪರಿಸ್ಥಿತಿ ಇದ್ದಿತ್ತಾದರೂ ಅದಕ್ಕೆ ತಡೆಯೊಡ್ಡಲು ಸರ್ಕಾರಿ ಯಂತ್ರಗಳು ವಿಫಲವಾಗಿದ್ದು ಎದ್ದು ಕಾಣಿಸುತ್ತಿತ್ತು. ಕನಿಷ್ಠ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾರದೆ ಅಧಿಕಾರಿಗಳು ಕೈಚೆಲ್ಲಿ ನಿಂತಿದ್ರು. ಮೈಸೂರು ಮಹಾನಗರ ಪಾಲಿಕೆಯು ಕುಡಿಯುವ ನೀರಿನ ದರಗಳನ್ನು ಹೆಚ್ಚಿಸಿದ್ದು, ಹೊಸ ದರಗಳು ಜನವರಿ 1ರಿಂದಲೇ ಜಾರಿಗೆ ಬರಲಿವೆ. ಗೃಹೇತರ, ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಯ ನೀರಿನ ದರಗಳನ್ನು ಹೆಚ್ಚಿಸಿರುವುದಾಗಿ ನಗರ ಪಾಲಿಕೆ ಆಯುಕ್ತರಾದ ಗುರುದತ್ ಹೆಗಡೆ ಅವರು ತಿಳಿಸಿದ್ದಾರೆ. 10,000 ಲೀಟರ್ ನೀರು ಬಳಸಿದರೆ ಪ್ರತಿ 1,000 ಲೀಟರ್ಗೆ 16.8 ರೂಗಳ ದರ ನಿಗದಿಯಾಗಿದ್ದು, 10,000 ಲೀಟರ್ಗಳಿಗಿಂತ ಮೇಲ್ಪಟ್ಟು ಮತ್ತು 20,000 ಲೀಟರ್ನೊಳಗೆ ನೀರು ಬಳಸುವವರಿಗೆ 21.60 ರೂಗಳ ದರ ನಿಗದಿಯಾಗಿದೆ. 20,000 ಲೀಟರ್ಗಳಿಗಿಂತ ಮೇಲ್ಪಟ್ಟ ಬಳಕೆದಾರರಿಗೆ 26.40 ಮತ್ತು 30,000 ಲೀಟರ್ಗಿಂತ ಹೆಚ್ಚಿನ ನೀರು ಬಳಕೆದಾರರಿಗೆ 31.20 ರೂಗಳನ್ನು ವಿಧಿಸಲಾಗುತ್ತದೆ. ಇದೇ ರೀತಿ ವಾಣಿಜ್ಯ ಬಳಕೆದಾರರಿಗೆ ಮತ್ತು ಕೈಗಾರಿಕೆಗಳಿಗೆ ಸರಬರಾಜು ಮಾಡುವ ನೀರಿನ ದರಗಳನ್ನು ಸಹ ಏರಿಕೆ ಮಾಡಲಾಗಿದ್ದು, ನಗರ ಪಾಲಿಕೆಯಿಂದ ಒಳಚರಂಡಿ ಸಂಪರ್ಕ ಹೊಂದಿರುವ ಆವರಣಗಳಿಗೆ ಈಗಾಗಲೇ ವಿಧಿಸಲಾಗಿರುವ ಒಳಚರಂಡಿ ಶುಲ್ಕವನ್ನು ಯಥಾಸ್ಥಿತಿ ಮುಂದುವರಿಸಲಾಗುತ್ತಿದೆ. ನಗರ ಪಾಲಿಕೆಯು ಸರಬರಾಜು ಮಾಡುತ್ತಿರುವ ಶುದ್ಧ ಕುಡಿಯುವ ನೀರನ್ನು ಸಾರ್ವಜನಿಕರು ಮಿತವಾಗಿ ಬಳಸಬೇಕು. ನೀರಿನ ಬಿಲ್ಗಳನ್ನು ನಿಗದಿತ ಅವಧಿಯೊಳಗೆ ಪಾವತಿ ಮಾಡಬೇಕು. ನೀರಿನ ಮೀಟರ್ ಸುಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಬೇಕು. ಕೆಟ್ಟಿರುವ ಮೀಟರ್ಗಳನ್ನು ಕೂಡಲೇ ದುರಸ್ತಿ ಪಡಿಸಿಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಆಯುಕ್ತರು ಮನವಿ ಮಾಡಿದ್ದಾರೆ.
ಹೊಸ ವರ್ಷಕ್ಕೆ ರಾಜ್ಯದ ಎಲ್ಲೂ ಸಹ ಸಾರ್ವಜನಿಕವಾಗಿ ಪಾರ್ಟಿಗಳನ್ನು ನಡೆಸುವಂತಿಲ್ಲ. ರಾಜಧಾನಿ ಬೆಂಗಳೂರು, ಮೈಸೂರು ಸೇರಿದಂತೆ ಎಲ್ಲೆಡೆ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರು, ಮೈಸೂರು, ಕೊಡಗು ಮುಂತಾದೆಡೆಗಳಲ್ಲಿ ಹೊಸ ವರ್ಷಾಚರಣೆಯ ಪಾರ್ಟಿಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲ ಬಗೆಯ ಪಾರ್ಟಿಗಳನ್ನು ರದ್ದು ಮಾಡಲಾಗಿದೆ. ಡಿಜೆ ಇಟ್ಟುಕೊಂಡು ಪಾರ್ಟಿ ನಡೆಸುವುದಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ. ಸರ್ಕಾರ ವಿಧಿಸಿರುವ ನಿರ್ಬಂಧವನ್ನು ಜನರು ಪಾಲಿಸಬೇಕು. ಕೊರೋನಾ ಹಾವಳಿ ಇರುವ ಹಿನ್ನೆಲೆಯಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಈ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಸರ್ಕಾರದ ಆದೇಶವನ್ನು ಜಾರಿಗೆ ತರುವ ಜವಾಬ್ದಾರಿಯನ್ನು ಪೊಲೀಸ್ ಕಮಿಷನರ್ಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಹಿಸಲಾಗಿದೆ. ಇದು ಗಂಭೀರ ಪರಿಸ್ಥಿತಿಯಾಗಿರುವುದರಿಂದ ಜನರು ತಮ್ಮ ಮನೆಗಳಲ್ಲೇ ಹೊಸ ವರ್ಷಾಚರಣೆ ನಡೆಸಿಕೊಳ್ಳಲಿ ಎಂದು ಅವರು ಮನವಿ ಮಾಡಿದರು. ರೂಪಾಂತರಿ ಕೊರೋನಾ ವೈರಸ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವರು, ರೂಪಾಂತರಿ ವೈರಸ್ ಬಗ್ಗೆ ಕೇಂದ್ರ ಸರ್ಕಾರದ ಬಳಿ ಅಧಿಕೃತ ಮಾಹಿತಿಗಳಿವೆ. ಕೇಂದ್ರ ಆರೋಗ್ಯ ಇಲಾಖೆ ಅದರ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ. ಅದರ ಬಗ್ಗೆ ಕೇಂದ್ರ ಸರ್ಕಾರ ಮುಖ್ಯಮಂತ್ರಿಗಳಿಗೆ ನೀಡುವ ಸೂಚನೆಗಳನ್ನು ಆಧರಿಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದರು. ಮೈಸೂರಿನ ಪಡವರಹಳ್ಳಿ ವಿನಾಯಕ ನಗರದ 4ನೇ ಮೇನ್ನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಡ ಯುವಕರ ಸಂಘ ಮತ್ತು ಚಾಮುಂಡೇಶ್ವರಿ ಸೇವಾ ಸಮಿತಿಯ ವತಿಯಿಂದ ಇಂದು ಕನ್ನಡ ರಾಜ್ಯೋತ್ಸವ ಮತ್ತು ಕುವೆಂಪು ಅವರ 117ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಚಾಮರಾಜ ಕ್ಷೇತ್ರದ ರಾಜಕೀಯ ಮುಖಂಡರಾದ ಕೆ. ಹರೀಶ್ ಗೌಡ, ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾದ ಪಡವರಹಳ್ಳಿ ಎಂ. ರಾಮಕೃಷ್ಣ, ನಿರ್ದೇಶಕರಾದ ಜೆ. ಯೋಗೇಶ್, ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ಗುರುರಾಜ್, ನಿರ್ದೇಶಕರಾದ ಸಿ. ಮರಿಸ್ವಾಮಿ, ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಎಂ. ಬಿ. ಶಿವು, ಗೋಕುಲಂ ಮಧು, ವೆಂಕಟಾಚಲ ಅವರನ್ನು ಸರ್ ಎಂ. ವಿಶ್ವೇಶ್ವರಯ್ಯ ಕನ್ನಡ ಯುವಕರ ಸಂಘದ ಅಧ್ಯಕ್ಷರಾದ ಪಾಲಹಳ್ಳಿ ನಾಗರಾಜು, ಡಿ. ಮರಿಲಿಂಗು, ಜಗದೀಶ್, ಪುರುಷೋತ್ತಮ್, ಭೀಮಾ, ಕುಂಟೆ ಗೌಡ, ನಟರಾಜ್ ಅವರು ಸನ್ಮಾನಿಸಿದರು. ಎಲ್ಲರಿಗೂ ಹೊಸ ವರ್ಷದ ಇನ್ನೇನು ಒಂದೇ ದಿವಸ ಹೊಸ ವರ್ಷ 2021 ಬರ್ತಾ ಇದೆ. ಎಲ್ಲ ಮೈಸೂರು ನಗರದ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಈ 4ನೇ ಮುಖ್ಯ ರಸ್ತೆ ವಿನಾಯಕ ನಗರ ಪಡವರಹಳ್ಳಿಲಿ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸಿ, ಅದರ ಜೊತೆಗೆ ಕುವೆಂಪು ಹುಟ್ಟುಹಬ್ಬನ ಆಚರಿಸಿ, ನಂತರ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನೂತನವಾಗಿ ಆಯ್ಕೆಯಾಗಿರುವಂಥ ಮಧು ಹಾಗೂ ಕೇಬಲ್ ಶಿವರವರು, ಪ್ರಸನ್ನ ಎನ್ ಲಕ್ಷ್ಮಣರವರು ಹಾಗೂ ಇನ್ನೂ ಅನೇಕರ ಸಮ್ಮುಖದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾದ ಮರ್ಲಿಂಗಣ್ಣವರು, ಒಂಟಿಕಪ್ಪಲ್ ಜಗಾರವರು, ಗುರೂರವರು, ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಾದ ಮರ್ಸ್ವಾಮಿಯವರು, ಶ್ರೀಯುತ ಕೆ. ಹರೀಶ್ ಗೌಡವರು ಧ್ವಜಾರೋಹಣ ಮಾಡಿದ್ರು. ನಂತರ ಎಲ್ಲ ಸನ್ಮಾನ ಕಾರ್ಯಕ್ರಮ ಮಾಡಿ ನಂತರ ಪ್ರಸಾದ ವಿನಿಯೋಗ ಮಾಡಿದ್ದೀವಿ. ಎಲ್ರಿಗೂ ಕೊರೋನಾ ಹೋಗಿ ಹೊಸ ವರ್ಷದ ಶುಭಾಶಯ ಆಗಲಿ ಅಂತ ನಾನು ಈ ವಿಶ್ವೇಶ್ವರ ಕನ್ನಡ ಯುವಕ ಸಂಘದ ವತಿಯಿಂದ ಶುಭ ಹಾರೈಸ್ತೀನಿ. ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಕಾರ್ಖಾನೆಯ ವತಿಯಿಂದ 2021ನೇ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ನಗರದ ಬನ್ನಿ ಮಂಟಪದಲ್ಲಿರುವ ಕಾರ್ಖಾನೆಯ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಸಂಸತ್ ಸದಸ್ಯರಾದ ಪ್ರತಾಪ್ ಸಿಂಹ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು, ಶಾಸಕರಾದ ಎಲ್. ನಾಗೇಂದ್ರ ಅವರು ಡೈರಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ ಅವರು, ಮೈಸೂರಿನ ಆಳರಸರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನೆನೆದು ನಾಲ್ವಡಿ ಅವರ ದೂರದೃಷ್ಟಿಯ ಫಲವಾಗಿ ಇಂದು ನಮ್ಮ ರಾಜ್ಯದಲ್ಲಿ ಬೃಹತ್ ಉದ್ದಿಮೆಗಳು ತಲೆ ಎತ್ತಿವೆ. ಶಿಕ್ಷಣದ ಜೊತೆಗೆ ಕನ್ನಡ ಭಾಷೆಯ ಬೆಳವಣಿಗೆಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ರೂಪಿಸಿ ಸಮ್ಮೇಳನಗಳನ್ನು ಆಯೋಜಿಸಿ ಕನ್ನಡ ಭಾಷೆಯನ್ನು ವಿಶ್ವವ್ಯಾಪಿ ಪಸರಿಸಿದ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರದ್ದು ಎಂದರು. ಸಮಾರಂಭದಲ್ಲಿ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಕಾರ್ಖಾನೆಯ ಅಧ್ಯಕ್ಷರಾದ ಎನ್. ವಿ. ಪಣೀಶ್, ವ್ಯವಸ್ಥಾಪಕ ನಿರ್ದೇಶಕ ಚಂದ್ರಶೇಖರ್ ದೊಡ್ಡಮನಿ, ಪ್ರಧಾನ ವ್ಯವಸ್ಥಾಪಕ ಹಾಲಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಹಾಗೆ ಈ ಒಂದು ಮೈಸೂರು ಲ್ಯಾಕೆಟ್ ಪೇಂಟ್ಸ್ ಅಂತ ಹಿಂದೆ ಇದೀಗ ಪೇಂಟ್ಸ್ ಮತ್ತು ವಾರ್ನಿಷ್ ಅಂತ ನೀವು ಒಂದು ಹೆಸರು ಬದಲಾಯಿಸಿದ್ರೆ, ಅದ್ರ ಹಿಂದೆನೂ ಕೂಡ 1937ರಲ್ಲಿ ಪಣೀಶ್ ಹೇಳ್ತಾ ಇದ್ರು. ಅದನ್ನು ಪ್ರಾರಂಭ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಮಗೆ ಇವತ್ತು ಕರ್ನಾಟಕಕ್ಕೆ ನಮಗೆ ಫ್ಲೈಟ್ನ ಇವತ್ತು ಮೈಸೂರು ಏರ್ಪೋರ್ಟ್ ಇರ್ಬೋದು, ಅದನ್ನೊಂದು ಪ್ರೈವೇಟ್ ಏರ್ಪೋರ್ಟ್ ಆಗಿ ಪ್ರಾರಂಭ ಮಾಡಿದಂಥವ್ರು ಕೂಡ ಹಿಂದೆ ಜಯಚಾಮರಾಜೇಂದ್ರ ಒಡೆಯರವರು. ಏವಿಯೇಷನ್ ಇಂಡಸ್ಟ್ರಿನೂ ಕೂಡ ತಂದವರು ಅವರು. ನಿಮಗೆ ಆಶ್ಚರ್ಯ ಆಗೋದು, ನಮ್ಮ ಮೈಸೂರು ಕೊಡುಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಏನಿದೆ ಅಂತ ಕೇಳಿದ್ರೆ, ಅಲ್ಲಿ ಸ್ವಾತಂತ್ರ್ಯ ಹೋರಾಟದ ನಂತರ ಭಾರತದ ಏಕೀಕರಣಕ್ಕೆ ಏನಿದೆ ಅಂತ ಹೇಳಿದ್ರೆ, ಲಾಲ್ ಬಹದ್ದೂರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಹೈದರಾಬಾದ್ ನಿಜಾಮನನ್ನು ಬಗ್ಗಿಸಿದಾಗಿರ್ಬೋದು, ಬೇರೆ ಬೇರೆ ಏನು ಪ್ರಾಂತ್ಯಗಳಿತ್ತು 525 ವಿವಿಧ ಪ್ರಾಂತ್ಯಗಳಿಂದ ಬ್ರಿಟಿಷರು ಸ್ವತಂತ್ರ ಕೊಟ್ಟು ಹೋಗ್ಬಿಟ್ಟಿದ್ರು. ಯಾವ ಒಂದು ಏಕೀಕೃತ ಭಾರತ ಇರಲಿಲ್ಲ. ಅದನ್ನು ವಿಲೀನ ಮಾಡಬೇಕಾದ್ರೆ ಅವರು ಓಡಾಟ ಮಾಡ್ತಿದ್ರಲ್ಲ, ಒಂದು ಫ್ಲೈಟ್ ಅನ್ನು ಹೋಗ್ತಾ ಇದ್ರು. ನೀವು ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳೋದಲ್ಲ, ಅದಕ್ಕೊಂದು ಬ್ಯಾಂಕಿಂಗ್ ವ್ಯವಸ್ಥೆ ಬೇಕು ಅಂತ ಹೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಕೂಡ ಪ್ರಾರಂಭ ಮಾಡಿದ್ರು. ಇವತ್ತು ನಿಮಗೆ ನಾವು
ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ. HAL ನಾವು ಇವತ್ತು LCA ಕೂಡ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಮಾಡಿರ್ಬೋದು. ಆದ್ರೆ HAL ಒಂದು ಏರ್ಕ್ರಾಫ್ಟ್ ರಿಪೇರ್ ಕಂಪನಿ ಆಗಿ ಪ್ರಾರಂಭ ಮಾಡಿದ ಯಾರಪ್ಪ ಅಂತ ಹೇಳಿದ್ರೆ ಮತ್ತೆ ನಮ್ಮ ಯದುವಂಶದವರೇ ನೆನಪಾಗ್ತಾರೆ. ರಾಜೇಂದ್ರ ಒಡೆಯರ್ ಅವರು ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಬಹಳಷ್ಟು ಏರ್ಕ್ರಾಫ್ಟ್ ಗಳು ಮಾರಾಟಕ್ಕಿತ್ತು. ಒಂದು ಫ್ಲೈಟ್ ಅನ್ನ ತಗೊಂಡ್ಬಂದ್ರು, ಅವರು ಸ್ವಂತ ದುಡ್ಡಲ್ಲಿ ಅವ್ರು ತಗೊಂಡ್ಬಂದ್ರು. ಅದನ್ನ ಭಾರತದ ಏಕೀಕರಣಕ್ಕೆ ಮೊದಲನೇ ಸೈನ್ ಹಾಕಿದವರು ಯಾರಪ್ಪ ಅಂತ ಹೇಳಿದ್ರೆ ಮತ್ತೆ ಅವರೇ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವರು ಸೈನ್ ಹಾಕಿದ್ ಮಾತ್ರ ಅಲ್ಲ, ಇಡೀ ದೇಶದಲ್ಲಿರುವ ಎಲ್ಲಾ ಪ್ರಾಂತ್ಯಗಳನ್ನು ಕೂಡ ಭಾರತದ ಒಳಗಡೆ ವಿಲೀನ ಮಾಡಿಸೋದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಆ ಫ್ಲೈಟ್ ಅನ್ನು ಕೊಟ್ಟು ಕಳಿಸಿದ್ರು. ಇಷ್ಟು ಧಾರಾಳ, ಇಷ್ಟು ಉದಾತ್ತತೆ ಯಾವ ರಾಜವಂಶದಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ರಾಜವಂಶ ಪ್ರಾರಂಭ ಮಾಡಿರುವಂತಹ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಈ ಲಿಮಿಟೆಡ್ನ ಚುಕ್ಕಾಣಿಯನ್ನು ನಮ್ಮ ಪಣೇಶ್ಜಿಯವರು ಹಿಡಿದಿದ್ದಾರೆ. ಒಳ್ಳೆಯದಾಗಲಿ. ಅವ್ರ ತಾಯಿ ಚಾಮುಂಡೇಶ್ವರಿ ಇನ್ನೂ ಜನರನ್ನ, ಇನ್ನು ನಿಮ್ಮ